ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ. ನಗುವಿನ ಮೂಲಕವೇ ಭಕ್ತರ ಕಷ್ಟಗಳನ್ನು ದೂರ ಮಾಡುವ ಹಾಸನದ ಅಧಿದೇವತೆ ಹಾಸನಾಂಬೆಯ ದರ್ಶನ ಪಡೆಯಲು ಭಕ್ತರು ಯಾಕೆ ವರ್ಷವಿಡೀ ಕಾಯುತ್ತಾರೆ? ಇಲ್ಲಿದೆ ನೋಡಿ ಅದರ ಸಂಪೂರ್ಣ ಮಾಹಿತಿ. ಹಾಸನಾಂಬೆ ದೇವಾಲಯಕ್ಕೆ ಸುಮಾರು 800ರಿಂದ 900 ವರ್ಷಗಳ ಸುದೀರ್ಘ ಇತಿಹಾಸವಿದೆ. ಇದರ ಹಿನ್ನೆಲೆಯು ಹೊಯ್ಸಳ ರಾಜವಂಶ ಮತ್ತು ಪುರಾಣ ಕಥೆಗಳೊಂದಿಗೆ ಬೆಸೆದುಕೊಂಡಿದೆ. ಹೊಯ್ಸಳರ ಕಾಲದಲ್ಲಿ ನಿರ್ಮಾಣವಾದ ಈ ದೇವಾಲಯವು 12ನೇ ಶತಮಾನದಲ್ಲಿ ನಿರ್ಮಿಸಲಾಯಿತು. ಈ ದೇವಿಯು ಭಕ್ತರಿಗೆ ಯಾವಾಗಲೂ ಹಸನ್ಮುಖಿಯಾಗಿ ದರ್ಶನ ನೀಡುತ್ತಾಳೆ ಮತ್ತು ಭಕ್ತರ ಕಷ್ಟಗಳನ್ನು ಪರಿಹರಿಸಿ ಆಶೀರ್ವದಿಸುತ್ತಾಳೆ ಎಂಬ ಕಾರಣಕ್ಕೆ ಆಕೆಯ ಹೆಸರು ಹಾಸನಾಂಬೆ ಎಂದು ಕರೆಯಲಾಗುತ್ತದೆ. ಇದೇ ದೇವಿಯ ಹೆಸರೇ ಕಾಲಕ್ರಮೇಣ ಈ ನಗರಕ್ಕೆ ಹಾಸನ ಎಂದು ನಾಮಕರಣವಾಗಲು ಕಾರಣವಾಯಿತು. ದೇವಿಯು ಇಲ್ಲಿ ನೆಲೆಸಿದ್ದು ಭಕ್ತರನ್ನು ರಕ್ಷಿಸಲು ಮತ್ತು ಅಧರ್ಮಗಳನ್ನು ಹತ್ತಿಕ್ಕಲು ಎಂಬುದು ಸ್ಥಳೀಯರ ಅಚಲ ನಂಬಿಕೆ. ಈ ಪೌರಾಣಿಕ ಹಿನ್ನೆಲೆಯೇ ಇಂದಿಗೂ ಲಕ್ಷಾಂತರ ಭಕ್ತರನ್ನು ಈ ದೇವಸ್ಥಾನದತ್ತ ಸೆಳೆಯುತ್ತಿದೆ. ಈ ದೇವಾಲಯವು ವರ್ಷಪೂರ್ತಿ ಭಕ್ತರಿಗಾಗಿ ತೆರೆಯುವುದಿಲ್ಲ. ಕೇವಲ ಆಶ್ವಯುಜ ಮಾಸದ ಪೌರ್ಣಿಮೆಯ ನಂತರ ಗುರುವಾರದಿಂದ ಪ್ರಾರಂಭವಾಗಿ ಬಲಿಪಾಡ್ಯಮಿಯವರೆಗೆ ಮಾತ್ರ ತೆರೆಯಲಾಗುತ್ತದೆ. ಈ ಸಂಪ್ರದಾಯವು ಶತಮಾನಗಳಿಂದಲೇ ನಡೆದುಕೊಂಡು ಬಂದಿದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇಂಥ ಇತಿಹಾಸದ ಮಾಹಿತಿಗಾಗಿ ನನ್ನನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.